ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾನ್ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ನಮ್ಮ 7 ಜನ್ಮದ ಪಾಪ ಪರಿಹಾರವಾಗುತ್ತಾ, ಪಾಪಗಳು ದೂರವಾಗುತ್ತಾ ಅಂತ ಅದ್ರ ಬಗ್ಗೆ ಮಾತಾಡ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ವಿಡಿಯೋ ನೋಡೋದು ಮಾತ್ರ ಅಲ್ಲ, ಒಂದು ಲೈಕ್ ಕೊಡಿ, ಹಾಗೆಯೇ ಶೇರ್ ಮಾಡಿ. ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ವಿಡಿಯೋನ ಹಾಕ್ತಾ ಇರ್ತೇನೆ, ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋ ಹಾಕ್ತೇನೆ. ಹಾಗೆ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರ್ತಾರೆ, ಕ್ಲಿಕ್ ಮಾಡಿದ ಆಲ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದರೆ ಮಾತ್ರ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗೆ ಬೇಕೇ ಸಿಗೋದು. ಬರೀ ಸಬ್ಸ್ಕ್ರೈಬ್ ಅಂತ ಒತ್ತಿದ್ರೆ ಖಂಡಿತವಾಗ್ಲೂ ವಿಡಿಯೋ ಸಿಗೋದಿಲ್ಲ. ಹಾಗೆಯೇ ಇನ್ನೊಂದು ಏನು ಅಂದರೆ, ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಸಮಸ್ಯೆಯನ್ನು ಕರೆಕ್ಟಾಗಿ, ಈಗ ಪ್ರೆಸೆಂಟ್ ಏನು ಸಮಸ್ಯೆಯಿಂದ ಬಳಲ್ತಾ ಇದ್ದೀರಿ ಆ ಸಮಸ್ಯೆಯನ್ನು ಕರೆಕ್ಟಾಗಿ ಬರೆದು ಕಳುಹಿಸಿ, ರಾಶಿ ನಕ್ಷತ್ರದ ಜೊತೆಗೆ, ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ. ಆದರೆ ಸಮಸ್ಯೆಯನ್ನು ಬರೆದು ಕಳಿಸುವಾಗ ಕರೆಕ್ಟಾಗಿ ಬರೆದು ಕಳಿಸಬೇಕು. ಹಾಗೆಯೇ ಇನ್ನೊಂದೇನು ಅಂದರೆ, ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ರಾಶಿ ನಕ್ಷತ್ರ ಗೊತ್ತಾದರೂ ಕೂಡ ಕೇಳ್ಬೋದು. ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು, ಅದು ಪ್ರತಿಯೊಬ್ಬರಿಗೆ ಉತ್ತರ ಕೊಡ್ತೇನೆ. ಸಮಸ್ಯೆನ ಮಾತ್ರ ಕರೆಕ್ಟಾಗಿ ಬರೆದು ಕಳಿಸಿದ್ರೆ ಖಂಡಿತವಾಗ್ಲೂ ಉತ್ತರ ಕೊಡ್ತೇನೆ. ಅರ್ಥಮರ್ಥ ಕಳಿಸಿದ್ರೆ ಖಂಡಿತವಾಗ್ಲೂ ಉತ್ತರ ಕೊಡೋಕ್ಕಾಗಲ್ಲ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ 7 ಜನ್ಮದ ಪಾಪ ಪರಿಹಾರವಾಗುತ್ತಾ ಅಂತ ಹೇಳಿದರೆ ನಾನು ಇಲ್ಲ ಅಂತ ಹೇಳ್ತೇನೆ. ಇರ್ಬೋದು, ಜನತಾ ಆಗಿರ್ಬೋದು, ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ನಮ್ಮ ಪಾಪಗಳೆಲ್ಲ ದೂರವಾಗುತ್ತೆ ಅಂತ. 3 ಸಲ ಮುಳುಗಿ ಎದ್ದರೆ ಪಾಪಗಳೆಲ್ಲ ನೀರಲ್ಲಿ ಹೋಗುತ್ತೆ ಗಂಗಾ ನದಿಯಲ್ಲಿ ಅಂತ ಹೇಳ್ತಾರೆ. ಅದು ಎಷ್ಟರ ಮಟ್ಟಿಗೆ ಆ ಗಂಗಾ ನದಿಯಲ್ಲಿ ಅಂತಲ್ಲ, ಕೆಲವು ಪುಣ್ಯಕ್ಷೇತ್ರಗಳಲ್ಲಿರುವಂಥ ನದಿಯಲ್ಲೂ ಮುಳುಗಿದ್ರೆ ಆ ಥರ ಹೇಳ್ತಾರೆ. ಎಸ್ಪೆಷಲಿ ನಾವು ಗಂಗೆಯಲ್ಲಿ ಮುಳುಗಿದ್ರೆ ಈ ಥರ ಪಾಪಗಳು ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಆದರೆ ಪಾಪ ಪರಿಹಾರ ಆಗೋದಿಲ್ಲ. ನಾವೆಲ್ಲ ಮಾಡಿದ ನಮ್ಮ ಗಂಗೆಗೆ ಬಿಟ್ಟರೆ ಮತ್ತು ದೇವರಿಗೆ ಏನು ಕೆಲಸ ಇರುತ್ತೆ ಅಲ್ವಾ? ಏನೋ ಪುಣ್ಯ ಫಲ ಸಿಗಬಹುದು ಗಂಗಾ ಸ್ನಾನ ಮಾಡಿದರೆ ನದಿಯಲ್ಲಿ. ಹಾಗೆಯೇ ದೇವರ ಆಶೀರ್ವಾದ ಸಿಗಬಹುದು. ಅದು ಬಿಟ್ಟರೆ ದೊಡ್ಡ ಪಾಪ ಮಾಡಿಕೊಂಡು ಹೋಗಿ ಗಂಗೆಯಲ್ಲಿ ಇದು ಮಾಡಿದರೆ ಪಾಪ ಪರಿಹಾರ ಆಗುತ್ತೆ. ಮತ್ತು ನಾವು ಹಿಂದೆ ಮಾಡಿದ್ದು ಆದರೆ ಮತ್ತೆ ಹೀಗೆ ಯಾಕೆ ಕಷ್ಟ ಅನುಭವಿಸಬೇಕು ಈ ಜನ್ಮದಲ್ಲಿ ಅಲ್ವಾ? ನಮಗೆ ಯಾಕೆ ಶನಿದೇವರು ಬಂದು ಇಷ್ಟಿಷ್ಟು ವರ್ಷ ಅಂತ ಕಷ್ಟ ಕೊಡಬೇಕು? ನಾವು ಗಂಗೆಯಲ್ಲಿ ಮುಳುಗಿ ಸ್ನಾನ ಮಾಡಿದರೆ ಅದೆಲ್ಲ ಹೋಗಬೇಕಲ್ವ? ಖುಷಿಯಲ್ಲೇ ಇರಬೇಕು, ನಾವು ಸಂತೋಷದಲ್ಲಿ ಇರಬೇಕು ತಾನೇ ಲೈಫ್ ಲಾಂಗ್. ಆ ಥರ ಏನೂ ಇಲ್ಲ. ಅದೆಲ್ಲ ಎಂತ ಇಲ್ಲ. ನಾವು ಮಾಡಿದ್ದನ್ನು ನಾವು ಅನುಭವಿಸಲೇಬೇಕು. ಅದಕ್ಕೆ ತಾನೇ ಈ ಜನ್ಮದ ಅಂತ ದೇವರು ಕೊಡುವಂಥದ್ದು. ಇಲ್ಲಾಂದರೆ ದೇವರು ಯಾಕೆ ಇರಬೇಕು ಅಲ್ವಾ? ನಾವೇ ತಪ್ಪು ಮಾಡೋದು, ನಾವೇ ಅಲ್ಲಿ ಮುಳುಗಿದ್ರೆ ಆಯ್ತಲ್ಲ, ಹೋಯಿತು. ನಾವೇ ತಪ್ಪು ಮಾಡ್ಬೋದು, ನಾವೇ ಪರಿಹಾರ ಕಂಡುಕೊಳ್ಳುವ ಹಾಗೆ. ಅದೆಲ್ಲ ಏನಿಲ್ಲ. ನಮ್ಮ ಉತ್ತರ ಕರ್ನಾಟಕದ ಒಬ್ಬರು ಒಳ್ಳೆ ಶರಣರು ಒಬ್ಬರು ಸ್ವಾಮೀಜಿಗಳು ಹೇಳ್ತಾಯಿದ್ರು, ತುಂಬ ಇಷ್ಟ ಆಗಿತ್ತು. ಅವರ ಹೆಸರು ಮರ್ತೋಗಿದೆ. ತುಂಬ ಇಷ್ಟಪಟ್ಟಿದೆ. ಅಂದರೆ ಅವರು ಇದನ್ನು ಒಂದು ಹೇಳ್ತಾರೆ, ಇದರ ಬಗ್ಗೆ ಹೇಳ್ತಾರೆ. ಈ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪ ಪರಿಹಾರ ಆಗುತ್ತಾ ಅನ್ನೋದ್ರ ಬಗ್ಗೆ ಅವರು ಕೂಡ ಹೇಳ್ತಾರೆ ಒಂದು ಕಡೆ. ಏನು ಅಂದರೆ, ಅದೇ ಅವನು ಎನಿಸ್ತಾನೆ, ಗಂಗಾ ನದಿಯಲ್ಲಿ ನಾನು 3 ಸಲ ಎದ್ದು ಮುಳುಗಿ ಎದ್ದರೆ ನನ್ನ ಪಾಪ ಎಲ್ಲ ಪರಿಹಾರ ಆಗುತ್ತೆ ಅಂತ ಎನಿಸ್ತಾನೆ ಗಂಗಾ ನದಿಯಲ್ಲಿ. ಆಗ ಏನು ಮಾಡುತ್ತೆ, ಅವನ ಪಾಪಕರ್ಮಗಳ ಪಿಶಾಚಿ ಏನಿರುತ್ತೆ, ಅವನು ಮಾಡಿದ ಪಾಪದ ಪಿಶಾಚಿ ಅದೇ ಎಲ್ಲೋ ಮರದಲ್ಲಿ ಕೂತ್ಕೊಂಡಿರುತ್ತೆ. ಇವನು ನೀರಲ್ಲಿ ಮುಳುಗಿದಾಗ ಅದು ಎಲ್ಲೋ ಮರದಲ್ಲಿ ಕೂತ್ಕೊಂಡಿರುತ್ತೆ. ಆನಂತರ ಇವನು 3 ಸಲ ಎದ್ದು ಸ್ನಾನ ಮಾಡಿ ಹೇಳ್ತಾನಲ್ವ, ಹಾಗೆ ಇವನು ಎನಿಸ್ತಾನೆ, ಪಾಪ ಎಲ್ಲ ಪರಿಹಾರ ಆಯಿತು, ಪಾಪ ಎಲ್ಲ ಗಂಗೆಯಲ್ಲಿ ಹೋಯಿತು, ನೀರಲ್ಲಿ ಹೋಯಿತು ಅಂತ ಎನಿಸಿ ಬರ್ತಾನೆ. ಆಗ ಅದು ಮೇಲೆ ಬರುವಾಗ ಗಬಕ್ ಅಂತ ಪುನಃ ಅವನ ಪಾಪಕರ್ಮದ ಪಿಶಾಚಿ ಅವನನ್ನು ಹಿಡಿಯುತ್ತೆ ಅಂತ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅದರಲ್ಲಿ ಅದು ಸತ್ಯ ಕೂಡ, ಅದು ಸುಳ್ಳು ಅಲ್ಲ, ಸತ್ಯವಾಗಲೂ ಹೌದು. ನನಗೆ ತುಂಬ ಇಷ್ಟ ಆಗಿತ್ತು. ಅವರ ಹೆಸರು ಮರ್ತು ಹೋಗಿದೆ ನನಗೆ. ಅದನ್ನು ಎಷ್ಟು ಚೆನ್ನಾಗಿ ಅವರು ಹಾಸ್ಯಭರಿತವಾಗಿ ಹೇಳಿದರೂ ಕೂಡ ಅದರಲ್ಲಿ ಎಷ್ಟು ಸತ್ಯ ಅಡಗಿದೆ ಅಲ್ವಾ? ಖಂಡಿತವಾಗ್ಲೂ ನಾವು ಮಾಡಿದ ಪಾಪವನ್ನು ನಾವು ಅನುಭವಿಸಲೇಬೇಕು. 7 ಜನ್ಮದ್ದು ಆಗಿರ್ಬೋದು ಅಥವಾ ಇನ್ನೇನೋ ಆಗಿರ್ಬೋದು. ಅದು ಹೇಗೆ ಬಂದಿದೆಯೋ ಅದು ಗೊತ್ತಿಲ್ಲ. ಬಟ್ ನಮ್ಮ ಪಾಪಕರ್ಮಗಳನ್ನು ನಾವು ಏನೇ ಮಾಡಿದ್ದು ತಿಳಿಯದೆ ಮಾಡಿದರೆ ಪರವಾಗಿಲ್ಲ. ತಿಳಿದು ನಾವು ಮಾಡ್ತೇವಲ್ವ, ಅದಕ್ಕೆ ಯಾವತ್ತೂ ನಾವು ಅದನ್ನು ಅನುಭವಿಸಲೇಬೇಕು. ಅದು ಯಾವ ಗಂಗೆಯಲ್ಲೂ ಹೋಗೋದಿಲ್ಲ, ಯಾವ ಇನ್ನೊಂದು ಕಡೆ. ಗಂಗಾ ಸ್ನಾನ ಮಾಡಿದರೆ ಪುಣ್ಯ ಸ್ವಲ್ಪ ಸಿಗ್ಬಹುದು, ದೇವರ ಆಶೀರ್ವಾದ ಸಿಗ್ಬೋದು, ಅದಂತೂ ಖಂಡಿತವಾಗ್ಲೂ ನಾನು ಹೇಳ್ತೇನೆ. ಅದನ್ನು ಬಿಟ್ಟರೆ ಪಾಪ ಕರ್ಮ ಏನೂ ಹೋಗೋದಿಲ್ಲ. ಅದನ್ನು ನಾವು ಅನುಭವಿಸಲೇಬೇಕು ಅಷ್ಟೆ.